ತೋರಿಸಿದ ಯಾವ್ಯಾವುದೋ ಕಾರಣಗಳನ್ನು ಅವನು ಊಹಿಸ್ಕೊಂಡ್ಬಿಟ್ಟು ಅದರ ಪ್ರಕಾರ ಆ ನಂಬಿಕೆಗಳ ಪ್ರಕಾರ ಬದುಕ್ತಾ ಇದ್ದ. ಈ ವೈಜ್ಞಾನಿಕ ಕ್ರಾಂತಿ ಅನ್ನೋದು ಅದರ ಇತಿಹಾಸ ಇರೋದೇ 500 ವರ್ಷ. ಈ 2,200 ವರ್ಷಗಳ ದೀರ್ಘ ಚರಿತ್ರೆ ಒಳಗೆ 500 ವರ್ಷ ಅನ್ನೋದು ಯಾವ ಲೆಕ್ಕ? ಈ 500 ವರ್ಷದ ಹಿಂದೆ ಯುರೋಪಲ್ಲಿ ವೈಜ್ಞಾನಿಕ ಕ್ರಾಂತಿ ಆಯಿತು. ನ್ಯೂಟನ್, ಕೋಪರ್ನಿಕಸ್, ಗ್ಯಾಲಿಲಿಯೋ ಇಂಥವರಿಂದ ವೈಜ್ಞಾನಿಕ ಕ್ರಾಂತಿ ಶುರುವಾಯಿತು. ಆದರೆ ವೈಜ್ಞಾನಿಕ ಚಿಂತನೆ ಇದೆಯಲ್ಲ, ವೈಜ್ಞಾನಿಕ ಚಿಂತನೆ ಅಲ್ಲದೆ ಹೋದರೂ ಚಿಂತನೆ ಪ್ರಪಂಚದ ಅನೇಕ ಕಡೆ ಬಹಳ ಉಚ್ಛ್ರಾಯ ಸ್ಥಿತಿಯೊಳಗೆ ಇತ್ತು. ಕ್ರಿಸ್ತಶಕ 9, 10, 11ನೇ ಶತಮಾನದಲ್ಲಿ ಇವಾಗಿನ ಇರಾನ್, ಇರಾಕ್ ದೇಶಗಳಲ್ಲಿ ಬಹಳ ದೊಡ್ಡ ವೈಚಾರಿಕ ಕ್ರಾಂತಿ ನಡೀತಾ ಇತ್ತು. ಆದಮೇಲೆ ಮತ್ತೆ ಅವರು ಹಿಂದಕ್ಕೆ ಹೋಗಿಬಿಟ್ರು. ನಮ್ಮ ದೇಶವನ್ನೇ ತಗೊಂಡ್ರೆ ನಮ್ಮ ದೇಶಕ್ಕೆ ಭವ್ಯವಾದ ಇತಿಹಾಸ ಇದೆ. ನಮ್ಮ ಆರ್ಯರು ಯಾವುದೋ ಒಂದು ರೀತಿಯ ಧಾರ್ಮಿಕ ಜೀವನ ನಡೆಸ್ತಾ ಇದ್ದರು. ಅದನ್ನು ಒಪ್ಪದೇ ಇರುವಂಥ ಬುದ್ಧ ಅದರ ವಿರುದ್ಧ ಧ್ವನಿ ಎತ್ತಿಬಿಟ್ಟು ವೈಚಾರಿಕ ಕ್ರಾಂತಿ ಮಾಡಿದ. ಬುದ್ಧನ ವಿಚಾರಗಳು ಅವನ ಕಾಲಕ್ಕೆ ತುಂಬ ವೈಜ್ಞಾನಿಕ ಅನ್ನೋದರಲ್ಲಿ ಯಾವ ಸಂದೇಹವೂ ಇಲ್ಲ. ಇವತ್ತಿನ ವಿಜ್ಞಾನದ ದೃಷ್ಟಿಯೊಳಗೆ ಬುದ್ಧನ ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು. ಬುದ್ಧನ ಕಾಲದಲ್ಲಿದ್ದ ವಿಚಾರದ ಹಿನ್ನೆಲೆ ಒಳಗೆ ಬುದ್ಧ ಎಂಥ ವಿಚಾರ ಮಾಡಿದ ಅಂತ, ಅದು ಎಂಥ ದೊಡ್ಡ ಕ್ರಾಂತಿಯಾಗಿತ್ತು, ಅದು ನಮಗೆ ಸ್ಫೂರ್ತಿ ಕೊಡಬೇಕು. ಹಾಗೆ 12ನೇ ಶತಮಾನದಲ್ಲಿ ಬಸವಣ್ಣನವರ ವಿಚಾರ ಆವಾಗಿನ ಕಾಲದ ವಿಜ್ಞಾನಕ್ಕೆ ಹೋಲಿಸಿದರೆ ಅದು ಅದ್ಭುತವಾದ ವೈಜ್ಞಾನಿಕ ಕ್ರಾಂತಿ ಅಂತ ಹೇಳಬೇಕು. ನಮ್ಮ ದೇಶಕ್ಕೆ ಈ ರೀತಿ ಒಂದು ಬೌದ್ಧಿಕ ಇತಿಹಾಸ ಇದೆ. ಇಂಥ ಬೌದ್ಧಿಕ ಇತಿಹಾಸ ಇರಾನ್ ದೇಶಗಳಿಗೂ ಇದೆ. ಇವತ್ತಿಗೂ ಇರಾನ್ ದೇಶ ವೈಜ್ಞಾನಿಕವಾಗಿ ಬಹಳ ಮುಂಚೂಣಿಯಲ್ಲಿದೆ. ಇವಾಗ ಮ್ಯಾಥಮ್ಯಾಟಿಕ್ಸ್ ಒಲಿಂಪಿಯಾಡ್ ಅಂತ ಪ್ರಪಂಚದಲ್ಲಿ ಗಣಿತದಲ್ಲಿ ಒಂದು ಪರೀಕ್ಷೆ ನಡೆಯುತ್ತೆ. ಅದರಲ್ಲಿ ಮೆಡಲ್ ತಗೊಳ್ಳೋರು ಇಂಡಿಯಾದವರು ಅಥವಾ ಇರಾನ್ನವರು ಅಥವಾ ಸೌತ್ ಕೊರಿಯಾದವರು, ಇವರೇ ಹೆಚ್ಚಾಗಿ ಮೆಡಲ್ ತಗೊಳ್ತಾರೆ. ಹೀಗಾಗಿ ಬೌದ್ಧಿಕ ಕ್ರಾಂತಿ ಪ್ರಪಂಚದ ಅನೇಕ ಕಡೆ ನಡೆದಿದೆ. ನಮ್ಮ ದೇಶದಲ್ಲಂತೂ ಬೌದ್ಧಿಕತೆ ಬಹಳ ಹಿಂದಿನಿಂದಿದೆ. ನಮ್ಮ ವರಾಹಮಿಹಿರ ಆಗಲಿ, ಭಾಸ್ಕರಾಚಾರ್ಯ ಆಗಲಿ, ನಾವೆಲ್ಲ ತುಂಬ ಅಭಿಮಾನ ಪಟ್ಕೊಳ್ಳುವಂಥ ದೊಡ್ಡ ಮನುಷ್ಯರು. ನಮ್ಮ ದಶಮಾಂಶ ಪದ್ಧತಿನ ಮೊದಲು ಮಧ್ಯಪ್ರಾಚ್ಯ ದೇಶದವರು ನಮ್ಮಿಂದ ಕಲಿತ್ಕೊಂಡು ಆಮೇಲೆ ಅವರಿಂದ ಯುರೋಪ್ನವ್ರು ಕಲಿತ್ಕೊಂಡು, ಅಂದರೆ ಯುರೋಪ್ ಇನ್ನೂ ಕತ್ತಲೆ ದಿನಗಳಲ್ಲಿ ಕಾಲದಲ್ಲೇ ನಮ್ಮ ದೇಶದಲ್ಲಿ ವೈಚಾರಿಕ ಕ್ರಾಂತಿ ನಡೆದಿತ್ತು. ಇವತ್ತಿನ ದಿವಸ ನಾವು ಸ್ವಲ್ಪ ಹಿಂದೆ ಬಿದ್ದಿರ್ಬೋದು. ಈ ಚೀನಾಗೆ ಹೋಲಿಸಿದ್ರೆ, ಸೌತ್ ಕೊರಿಯಾಗೆ ಅಥವಾ ಜಪಾನಿಗೆ ಅಥವಾ ಯುರೋಪಿಗೆ ಹೋಲಿಸಿದರೆ ನಾವು ವೈಜ್ಞಾನಿಕವಾಗಿ ಸ್ವಲ್ಪ ಹಿಂದಿರಬಹುದು. ಆದರೆ ನಮ್ಮಲ್ಲಿ ಆ ಪೊಟೆನ್ಷಿಯಲ್ ಇದೆ ಅನ್ನೋದರಲ್ಲಿ ಅನುಮಾನ ಇಲ್ಲವೇ ಇಲ್ಲ. ಇದಕ್ಕೆ ಒಂದೊಂದು ಕಾರಣ ಏನಪ್ಪ ಅಂದರೆ, ಬ್ರಿಟಿಷರ ಆಳ್ವಿಕೆ ಒಳಗೆ ಬ್ರಿಟಿಷರಿಗೆ ಇಂಡಿಯಾದಲ್ಲಿ ವಿಜ್ಞಾನವನ್ನು ಬೆಳೆಸೋ ಯಾವ ಉತ್ಸಾಹವೂ ಇರಲಿಲ್ಲ. ಅವರು ಪ್ರಾರಂಭ ಮಾಡಿದ ಸಂಸ್ಥೆಗಳಿದೆಯಲ್ಲ, ಅದು ಅವರ ದೇಶದ ಪ್ರಗತಿಗಾಗಿ ಯಾವ ವೈಜ್ಞಾನಿಕ ಯೋಜನೆ ಬೇಕಾಗಿತ್ತೋ ಆ ಯೋಜನೆಗಳಿಗೆ ಮಾತ್ರ ಪ್ರೋತ್ಸಾಹ ಕೊಟ್ಟರು. ಇಂಡಿಯನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬ್ರಿಟಿಷರು ಶುರು ಮಾಡಿದರು. ಯಾಕೆ ಅಂದರೆ ಅವರು ಯುರೋಪ್ ಅಲ್ಲಿ ಇಂಗ್ಲೆಂಡಲ್ಲಿ ಅವರ ರೈಲ್ವೆ ಹಳಿಗಳಿಗೆ ಅವರಿಗೆ ಚೌಬಿನೇ ಬೇಕಾಗಿತ್ತು. ಅದಕ್ಕೆ ನಮ್ಮ ಕಾಡುಗಳನ್ನು ಕಡಿದುಬಿಟ್ಟು ಸಾಗಿಸೋದಕ್ಕೆ ಅದಕ್ಕೆ ರೈಲಿನ ವ್ಯವಸ್ಥೆಯೂ ಮಾಡಿದರು. ಫಾರೆಸ್ಟ್ ಡಿಪಾರ್ಟ್ಮೆಂಟು, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ನಮ್ಮ ದೇಶದಲ್ಲಿ ಒಳ್ಳೆಯ ಖನಿಜ ಎಲ್ಲಿ ಸಿಗುತ್ತೆ ಅದನ್ನು ತೆಗೆದುಬಿಟ್ಟು ಇಂಗ್ಲೆಂಡಿಗೆ ಕಳಿಸೋಗ್ತಾ ಇದ್ರು. ಹೀಗೆ ನಮ್ಮ ದೇಶದ ಸಂಪತ್ತನ್ನು ಅವರ ದೇಶದ ಒಳತಿಗಾಗಿ ಉಪಯೋಗಿಸ್ಕೊಳ್ಳೋದಕ್ಕೋಸ್ಕರ ಮಾಡಿದರು. ನಮ್ಮ ನಾನು ಜೀವಮಾನದಲ್ಲಿ ಈ ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಮಾಡಿದ್ದೀನಿ. ಆ ಟಾಟಾ ಇನ್ಸ್ಟಿಟ್ಯೂಟ್ ಶುರು ಮಾಡಿದಾಗ ಬ್ರಿಟಿಷರು ಅದಕ್ಕೆ ಬಹಳ ವಿರುದ್ಧವಾಗಿದ್ದರು. ಟಾಟಾ ಇನ್ಸ್ಟಿಟ್ಯೂಟ್ ಯಾಕೆ ನಿಮಗೆ ಸೈನ್ಸ್ ಯಾಕೆ ಬೇಕು ಅಂತ, ಇಂಡಿಯಾಗೆ ಸೈನ್ಸ್ ಯಾಕೆ ಬೇಕು ಅನ್ನುವಂಥ ಒಂದು ಯೋಚನೆ ಅವರದ್ದಾಗಿತ್ತು. ಆ ಟಾಟಾ ಇನ್ಸ್ಟಿಟ್ಯೂಟ್ ಪ್ರಾರಂಭ ಆಗೋದಕ್ಕೆ ಮುಖ್ಯ ಕಾರಣ
ಮೈಸೂರು ಮಹಾರಾಜರು ಇವಾಗ ಇರೋ ಟಾಟಾ ಇನ್ಸ್ಟಿಟ್ಯೂಟ್ ನೆಲವನ್ನು ಫ್ರೀಯಾಗಿ ದಾನ ಮಾಡಿದರು. ಜೇಮ್ಸ್ ಜಿ ಟಾಟಾ ಅದಕ್ಕೆ ತಮ್ಮ ದುಡ್ಡು ಹಾಕಿಬಿಟ್ಟು ಆ ಮೊದಲನೇ ಇವಾಗ ಅಲ್ಲಿ ಸೆಂಟ್ರಲ್ ಆಫೀಸಲ್ಲಿ ಕರೀತಿರಲ್ಲ ಆ ಬಿಲ್ಡಿಂಗಿಗೆ ದುಡ್ಡು ಕೊಟ್ಟರು. ಇದರಿಂದ ಸಣ್ಣ ಪ್ರಮಾಣದಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಪ್ರಾರಂಭ ಆಯಿತು. ಅದು ಎಷ್ಟರ ಮಟ್ಟಿಗೆ ನಮ್ಮ ದೇಶದಲ್ಲಿ ವೈಜ್ಞಾನಿಕವಾಗಿ ಬಹಳ ಪರಿಣಾಮ ಮಾಡಿದೆ ಅಂದರೆ ನಿಜವಾಗ್ಲೂ ಆಶ್ಚರ್ಯವಾಗುತ್ತೆ. ಇವತ್ತು ನಮ್ಮ ಇಸ್ರೋ ನಮ್ಮ ದೇಶದ ಹೆಮ್ಮೆಯಾದ ಪ್ರಪಂಚದ ಹೆಮ್ಮೆಯ ಸಂಸ್ಥೆಯಾಗಿ ಬೆಳೆದಿದೆ. ಈ ಇಸ್ರೋದಲ್ಲಿರೋ ವಿದ್ಯಾರ್ಥಿಗಳ ಅನೇಕರು ಟಾಟಾ ವಿಜ್ಞಾನ ಮಂದಿರದಲ್ಲಿ ವಿದ್ಯಾರ್ಥಿಯಾಗಿದ್ದವರು. ಹೀಗೆ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ನಮ್ಮ ದೇಶದಲ್ಲಿ ಇವಾಗ ಸಾಧಾರಣವಾಗಿ ನಮ್ಮ 1947 ಇವಾಗ ಪೆಟ್ರೋಲ್ ಮುಗಿತಾ ಬರ್ತಾ ಇದೆ ಪ್ರಪಂಚದಲ್ಲಿ. ಅದು ಮುಗಿಯುವಷ್ಟೊತ್ತಿಗೆ ನಾವು ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ಕಂಡುಕೊಳ್ಳಬೇಕಾಗಿದೆ. ಒಂದು ಪರ್ಯಾಯ ವ್ಯವಸ್ಥೆ ಅಂದರೆ ನ್ಯೂಕ್ಲಿಯರ್ ಎನರ್ಜಿ. ಆ ನ್ಯೂಕ್ಲಿಯರ್ ಎನರ್ಜಿ ಬೆಳೆಸಬೇಕಾದ್ರೆ ಬೇಕಾಗೋ ತಾಂತ್ರಿಕ ಸಾಮರ್ಥ್ಯ ನಮ್ಮ ದೇಶದಲ್ಲಿ ಇವಾಗ ಇದೆ. ಇದೆಲ್ಲ ಸಾಧನೆ ನಮ್ಮ ಸ್ವತಂತ್ರ ನಂತರ ಆಯಿತು. ನಮ್ಮ ಸ್ವತಂತ್ರ ಆದ ಕೂಡಲೇ ನಮ್ಮ ಸರ್ಕಾರದವರು ತಾಂತ್ರಿಕವಾಗಿ ನಮ್ಮ ದೇಶ ಮುಂದುವರಿಬೇಕು ಅಂತ ಕಾನ್ಪುರದಲ್ಲಿ ಒಂದು IIT ಶುರು ಮಾಡಿದರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಆದಮೇಲೆ ಸಾಧಾರಣವಾಗಿ 2000 ಇಸವಿವರೆಗೂ 5 ಕಡೆ ಕಾನ್ಪುರ್, ಖರಗ್ಪುರ್, ಬಾಂಬೆ, ಡೆಲ್ಲಿ, ಚೆನ್ನೈ ಅಂದರೆ ಅವಾಗ ಮದ್ರಾಸ್ ಅಂತ ಕರೀತಾ ಇದ್ದರು. 5 IIT ಶುರು ಮಾಡಿದರು. ಈ IITಯ ವಿದ್ಯಾರ್ಥಿಗಳು ಪ್ರಪಂಚದ ಇವಾಗ ಅತಿ ದೊಡ್ಡ ಸಾಫ್ಟ್ವೇರ್ ಕಂಪನಿಗಳ ಹೈ ಅಫಿಷಿಯಲ್ಸ್ ಆಗಿದ್ದಾರೆ. ಇಂಥ ಒಳ್ಳೆ ಟ್ರೈನಿಂಗನ್ನು ಈ IITಗಳು ಕೊಡ್ತು. ಅಂಥ ಟ್ರೈನಿಂಗ್ ತೊಗೊಂಡು ಪ್ರಪಂಚದ ಲೀಡರ್ಸ್ ಆಗುವಂಥ ಶಕ್ತಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಇತ್ತು. 2000 ಇಸವಿಯಿಂದ ಈ ಕಡೆಗೆ ನಮ್ಮಲ್ಲಿ ಐಸರ್ ಅಂತ IISER ಐಸರ್ ಅನ್ನೋಂಥ ಒಂದು 10 ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಇದು ಬೇಸಿಕ್ ಸೈನ್ಸಸ್ಸಲ್ಲಿ ಬಹಳಷ್ಟು ಒಳ್ಳೆಯ ತರಬೇತಿಯನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದೆ. ಇವಾಗ ನಿಮಗೆ ಗೊತ್ತಿರೋ ಥರ ಕೋವಿಡ್ ಬಂದಾಗ ನಾವು ನಮ್ಮ ಇಡೀ ನಮ್ಮ 140 ಕೋಟಿ ಜನಕ್ಕೂ ಲಸಿಕೆಯನ್ನು ಬೇರೆ ದೇಶದಿಂದ ಆಮದು ಮಾಡ್ಕೋಬೇಕು ಅಂದರೆ ಕೋಟಿ ಹಣ ಖರ್ಚಾಗ್ತಾಯಿತ್ತು. ಅದನ್ನು ವಿದೇಶಿಯರು ಎಷ್ಟು ಬೇಗ ಆ ಲಸಿಕೆಯನ್ನು ತಯಾರು ಮಾಡಿದರೋ ನಮ್ಮ ದೇಶದಲ್ಲಿ ಕೂಡ ಅಷ್ಟೇ ಬೇಗ ಲಸಿಕೆಯನ್ನು ತಯಾರು ಮಾಡೋದಕ್ಕೆ ಸಾಧ್ಯವಾಯಿತು. ಅದು ಯಾಕೆ ಅಂದರೆ ಅದಕ್ಕೆ 1980ನೇ ಇಸವಿಯಿಂದಲೇ ಬಯೋಟೆಕ್ನಾಲಜಿ ಒಳಗೆ ನಮ್ಮ ದೇಶ ಹೂಡಿಕೆ ಮಾಡಿತ್ತು. ಅದಕ್ಕೆ ಕಾಲೇಜುಗಳನ್ನು ಪ್ರಾರಂಭ ಮಾಡಿತ್ತು, ವಿದ್ಯಾರ್ಥಿಗಳನ್ನು ತಯಾರು ಮಾಡಿತ್ತು. ಅಂಥ ಸುಶಿಕ್ಷಿತ ಜನ ನಮ್ಮಲ್ಲಿದ್ದಾರೆ. 1980ನೇ ಇಸವಿ ಒಳಗೆ ಅಮೇರಿಕಾದಲ್ಲಿ ಮಾನವ ಸರಿ ನಕ್ಷೆ ಓದುವಂಥ ಒಂದು ಪ್ರೋಗ್ರಾಮಿಂಗ್ ಶುರು ಮಾಡಿದರು. ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂದರೆ ಬೇರೆ ಎಲ್ಲ ರಿಸರ್ಚ್ಗೂ ಕೊಡ್ತಾ ಇರೋ ಹಣನ ಅದು ಒಂದೇ ನುಂಗು ಹಾಕಿಬಿಡುತ್ತೆ ಅನ್ನೋ ಭಯ ಅವರಿಗಿತ್ತು. ಆದರೆ ಅದು ಅಷ್ಟೇನು ಅನಾಹುತ ಆಗಲಿಲ್ಲ. ಸರಿ ನಕ್ಷೆ ಓದೋದ್ರ ಖರ್ಚು ಇವಾಗ ತುಂಬ ಕಡಿಮೆ ಆಗಿಬಿಟ್ಟು. ಇವಾಗ ಬೆಂಗಳೂರಲ್ಲಿ ಸ್ಟ್ರ್ಯಾಂಡ್ ಜಿನೋಮಿಕ್ಸ್ ಅಂತ ಒಂದು ಕಂಪನಿ ಇದೆ. ನೀವು 10,000 ರೂಪಾಯಿ ಕೊಟ್ಟರೆ ಸಾಕು. ಇನ್ಫ್ಯಾಕ್ಟ್ 9,999 ರೂಪಾಯಿ ಕೊಟ್ಟರೆ ಅವಳು ನಿಮ್ಮ ಪೂರ್ತ ಸರಿ ನಕ್ಷೆಯನ್ನು ಓದಿಬಿಟ್ಟು ಮುಂದೆ ನಿಮಗೆ ಯಾವ ಕಾಯಿಲೆ ಬರಬಹುದು ಅನ್ನೋದ್ರ ಬಗ್ಗೆ ಸೂಚನೆಯನ್ನು ನಿಮಗೆ ಕೊಡ್ತಾರೆ. ನೀವು ಅದಕ್ಕೆ ಮುಂಜಾಗ್ರತೆ ತಗೋಬಹುದು. ಯಾವುದಾದ್ರೂ ಕಾಯಿಲೆ ಬರೋ ಲಕ್ಷಣ ಇದ್ದರೆ ಆ ಕಾಯಿಲೆಯ ಪರಿಣಾಮ ಆದಷ್ಟು ಕಡಿಮೆ ಮಾಡೋ ಥರ ಅಥವಾ ಕಾಯಿಲೆ ಬರದೇ ಇರೋ ಥರ ಮುನ್ನೆಚ್ಚರಿಕೆ ಕ್ರಮವನ್ನು ಏನು ತಗೋಬಹುದು ಅಂತ. ಇದಕ್ಕೆ ಇವತ್ತು ಪರ್ಸನಲೈಸ್ಡ್ ಮೆಡಿಸಿನ್ ಅಂತ ಕರಿತೀವಿ. ಇದನ್ನೆಲ್ಲ ಮಾಡುವಂಥ ಸಾಧ್ಯತೆ ನಮ್ಮ ದೇಶದಲ್ಲಿ ಬಂದಿದೆ. ಅದ್ರ ಜೊತೆಗೆ ಇಂಥ ಸಂಸ್ಥೆ ಇದೆಯಲ್ಲ, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಅಥವಾ ಭಾರತೀಯ ಜ್ಞಾನ ವಿಜ್ಞಾನ ಸಮಿತಿ ಅಥವಾ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು, ಇಂಥ ಅನೇಕ ಸಂಸ್ಥೆಗಳು ವಿಜ್ಞಾನವನ್ನು ಜನಗಳಿಗೆ ಹರಡೋದರಲ್ಲಿ ಬಹಳ ಕಾರ್ಯತತ್ಪರವಾಗಿದೆ. ಇದರಲ್ಲಿ ಕೂಡ ನಾವು ಹಿಂದೆ ಬಿದ್ದಿಲ್ಲ. ಒಟ್ಟಿನಲ್ಲಿ ನಾನು ಹೇಳೋ ವಿಷಯ, ನಮ್ಮ ದೇಶಕ್ಕೆ ಬೌದ್ಧಿಕವಾದ ಭವ್ಯ ಪರಂಪರೆ ಇದೆ. ಬ್ರಿಟಿಷರ ಕಾಲದಲ್ಲಿ ಕೆಲವು ಮಟ್ಟಿಗೆ ನಮಗೆ ಗ್ರಹಣ ಹಿಡಿದಿತ್ತು.
ಬ್ರಿಟಿಷರು ತೊಲಗಿದ ಮೇಲೆ ನಮ್ಮ ಸರ್ಕಾರ ಎಷ್ಟೇ ನೀವು ಬೈಕೊಳ್ಳಿ, ಆ ಸರ್ಕಾರ ಲಂಚ, ಈ ಸರ್ಕಾರ ಲಂಚ ಅಂತ, ಆದರೂ ಒಟ್ಟು ಸಾಧನೆ ಇದೆಯಲ್ಲ ಅದು ಮಾತ್ರ ಕಡಿಮೆ ಏನಿಲ್ಲ. ನಾವು ನಿಜವಾಗಲೂ ಅದಕ್ಕೆ ಹೆಮ್ಮೆ ಪಟ್ಕೋಬೋದು. ನಮ್ಮ ಭವಿಷ್ಯ ಉಜ್ವಲವಾಗಿದೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ನಮ್ಮ ಹೊಸತು ಮಾಸಪತ್ರಿಕೆ ಮೇಲ್ಗಡೆ ನೆಮ್ಮದಿಯ ನಾಳೆ ನಮ್ಮದು ಅಂತ ಒಂದು ಬರಹ ಯಾವಾಗಲೂ ಇರುತ್ತೆ. ಅದನ್ನು ಹೇಳ್ತಾ ನಮ್ಮ ದೇಶದ ಭವಿಷ್ಯ ಇತಿಹಾಸ ಇದೆ ನಮ್ಮ ದೇಶಕ್ಕೆ, ಮುಂದೆ ಕೂಡ ನಮ್ಮ ದೇಶಕ್ಕೆ ಬಹಳ ಒಳ್ಳೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅನ್ನೋ ಆಶಾಭಾವನೆಯೊಂದಿಗೆ ನನ್ನ ಈ ಕೆಲವು ಮಾತುಗಳನ್ನು ನಿಲ್ಲಿಸ್ತೀನಿ. ಇದರಲ್ಲಿ ಏನಾದರೂ ಚರ್ಚೆಗೆ ವಿಷಯ ಇದ್ದರೆ ನಾನು ಮತ್ತೆ ವಾಪಸ್ ಬಂದುಬಿಟ್ಟು ಚರ್ಚೆಯನ್ನು ಮುಂದುವರಿಸ್ಬೋದು. ಎಲ್ಲರಿಗೂ ನಮಸ್ಕಾರ.